ಇದು ಜಾತಿ ಸಮೀಕ್ಷೆ ಅನ್ನೋದಕ್ಕಿಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಇದಾಗಿದೆ. ಇದರಲ್ಲಿ ಜನರು ಗೊಂದಲಕ್ಕೊಳಗಾಗಬೇಡ್ರಿ. ಕೆಲವು ಸ್ವಾಮೀಜಿ ಅವರು ನಮ್ಮ ಜಾತಿ ಹೀಗೆ ಬರ್ಸ್ರಿ ಅಂತ ಹೇಳಿದ್ರೆ, ಇನ್ನು ಮುಸ್ಲಿಂ ಮುಖಂಡರು ಹೀಗೆ ಬರ್ಸಿ ಅಂತ ಹೇಳಿದ್ರೆ, ಕ್ರೈಸ್ತ ಮುಖಂಡರು ಹೀಗೆ ಬರ್ಸಿ ಅಂತೇಳಿ ಅನೇಕರು ಕೂಡ ವಿಚಾರವನ್ನು ಹೇಳ್ತಾ ಇದ್ದಾರೆ. ಆದರೆ ಸಾರ್ವಜನಿಕರಿಗೆ ಎಚ್ಚರಿಕೆ ಇರಲಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಎಚ್ಚರಿಕೆ ಇರಲಿ. ಸರ್ಕಾರಿ ದಾಖಲೆಗಳು ಏನಿದೆ ಅದನ್ನೇ ಸಮೀಕ್ಷೆ ಒಳಗೆ ಬರೆಸಬೇಕಾಗುತ್ತೆ. ಈಗ ಉದಾಹರಣೆ, ಕೆಲವು ಪರಿಶಿಷ್ಟ ಜಾತಿ ಜನರು ಕನ್ವರ್ಟ್ ಆಗಿರ್ತಾರೆ, ಮುಸ್ಲಿಮು, ಕ್ರಿಶ್ಚಿಯನ್ನು, ಬೌದ್ಧ, ಲಿಂಗಾಯತ ಅಂತೇಳಿ. ಆದರೆ ಅವರ ಶಾಲಾ ದಾಖಲೆಗಳು ಮೂಲವಾಗಿ ಯಾವ ಜಾತಿಯಲ್ಲಿದೆ? ಭಾರತ ಸಂವಿಧಾನ ಎಲ್ಲ ಜಾತಿ ಧರ್ಮಗಳಿಗೂ ಕೂಡ ನೀವು ಯಾವ ಧರ್ಮ ಬೇಕಾದ್ರೆ ಸ್ವೀಕಾರ ಮಾಡಿ ಅಂತ ಅವಕಾಶ ಕೊಟ್ಟಿದೆ, ಅದರಲ್ಲಿ ತಪ್ಪಿಲ್ಲ. ಆದರೆ ಶಾಲಾ ದಾಖಲೆಗಳು ಹೊಂದಿದ್ದು ಜಾತಿ ಸಮೀಕ್ಷೆಯಲ್ಲಿ ಬೇರೆ ಬರೆದ್ರೆ ನಾಳೆ ನ್ಯಾಯಾಲಯದ ಮೂಲಕ ಗೊಂದಲ ಸಮಸ್ಯೆಗಳನ್ನ ನಾವು ಅನುಭವಿಸೋದು ಬೇಡ. ಹಾಗಾಗಿ ಮೂಲ ಶಾಲಾ ದಾಖಲೆಗಳು ಏನಿದೆ ಅದು ಒರಿಜಿನಲ್, ಅದ್ರ ಪ್ರಕಾರ ನೀವು ಜಾತಿ ಸಮೀಕ್ಷೆ ಮಾಡಿ ಉಪಜಾತಿಯಲ್ಲಿ ನೀವು ಯಾವುದನ್ನಾದರೂ ಬರೆಸಿ ಅನ್ನೋದು ನನ್ನ ಮಾತು. ಭಾಳ ಮುಖ್ಯವಾಗಿ ಈಗಾಗಲೇ ಏನು ಜಾತಿಯ ಮುಖಂಡರು ಏನಿದ್ದಾರೆ, ನಮ್ಮ ಜಾತಿ ಕಡಿಮೆ ಆಯಿತು, ನಮ್ಮ ಜಾತಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರಲ್ಲ, ಇವರೆಲ್ಲರೂ ಕೂಡ 75 ವರ್ಷಗಳಿಂದ ಮೀಸಲಾತಿ ಇದೆ. ಅದು ಬ್ರಾಹ್ಮಣ, ಕುರುಬ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಒಕ್ಕಲಿಗ ಎಲ್ಲ ಜಾತಿಗೂ ಮೀಸಲಾತಿ ಇದೆ. ಉದಾಹರಣೆಗೆ ಬ್ರಾಹ್ಮಣರಲ್ಲಿ ಬಡವರಿದ್ದಾರೆ, ಲಿಂಗಾಯತರಲ್ಲಿ ಬಡವರಿದ್ದಾರೆ, ಒಕ್ಕಲಿಗರಲ್ಲಿ ಬಡವರಿದ್ದಾರೆ, ಪರಿಶಿಷ್ಟ ಜಾತಿ